ನಿಮ್ ಮನೇಲಿ ಮೇಡಮ್, ನಿಮ್ ಮಗಳು ಆರ್ತಿ ಅವರೆಲ್ಲ ಇದಕ್ಕೆ ಒಪ್ಕೊಳ್ತಾರಾ? ಅದೆಲ್ಲ ನಾನ್ ನೋಡ್ಕೋತೀನಿ ಪರಿ. ಇದೆಲ್ಲ ಯೋಚನೆ ಮಾಡದೆ ನಾನ್ ನಿನಗ್ ಮಾತು ಕೊಡ್ತೀನ? ನನ್ನ ಮನೇಲಿರೋರನ್ನ ಕನ್ವಿನ್ಸ್ ಮಾಡೋದು ನನ್ನ ಜವಾಬ್ದಾರಿ. ನೀನ್ ಮಾತ್ರ ನಾನು ಹೇಳಿದ ಪ್ಲಾನ್ ಪ್ರಕಾರ ನಾಳೆ ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬಂದ್ಬಿಡು. ಮಿಕ್ಕಿದಲ್ಲಿ ಮಾತಾಡೋಣ. ಆಫೀಸ್ ಅಂದ ತಕ್ಷಣ ನನಗೆ ನೆನಪಿಗೆ ಬಂತು, ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀರಾ ಸರ್? ನಾನ್ ಮಾಡಿದ ತಪ್ಪಿಂದ ಯಾಮಿನಿ ಕೆಲ್ಸ ಹೋಯ್ತು. ದಯವಿಟ್ಟು ಅವ್ರನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಸರ್. ಸರಿ, ಓಕೆ. ಯಾಮಿನಿ ಕೂಡ ಟ್ಯಾಲೆಂಟೆಡ್ ಹುಡುಗಿನೇ. ನಾಳೆ ಅವಳನ್ನ ಬರಕ್ ಹೇಳ್ತೀನಿ. ಸರಿ, ಟೈಮ್ ಆಯ್ತು, ನಾನು ಬರ್ತೀನಿ. ಹಾ. ನಡು ನೀರಲ್ಲಿ ದಿಕ್ಕೊತ್ತಿಲ್ದೆ ಹೋಗ್ತಿರೋ ಒಂದು ದೋಣಿಗೆ ಒಂದು ದಾರಿ ತೋರಿಸಿ ನಳನ್ ಸರ್ನ ನನ್ನ ಹತ್ರ ಕಳಿಸಿ ನನ್ನ ಗುರಿಗೆ ಸಹಾಯ ಮಾಡಿದ್ ನೀನೇ ತಾಯಿ. ಎಲ್ಲ ಸರಿ ಹೋಗುತ್ತೆ ಅನ್ನೋದು ನಂಬಿಕೆ, ಎಲ್ಲ ನಾನೇ ಸರಿ ಮಾಡ್ತೀನಿ ಅನ್ನೋದು ಆತ್ಮವಿಶ್ವಾಸ. ಆದ್ರೆ ಕೆಳಗೆ ಬಿದ್ದೋಗಿದ್ ನನಗೆ ನೀನ್ ಗಾಬರಿ ಆಗ್ಬೇಡ ಮಗಳೇ. ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ನಿನ್ನ ನಾನು ನೋಡ್ತಾನೆ ಇದ್ದೀನಿ. ನನ್ನ ಮೇಲೆ ನಂಬಿಕೆ ಇಡು. ಎಲ್ಲ ನಾನು ಸರಿ ಮಾಡ್ತೀನಿ ಪರಿ ಅಂತ ಒಬ್ಬ ದೊಡ್ಡ ವ್ಯಕ್ತಿಯಿಂದ ನೀನು ನಾನು ನಿನ್ ಜೊತೆಲಿದ್ದೀನಮ್ಮ ಅಂತ ತೋರಿಸೋದಕ್ಕೆ ಹೀಗೆಲ್ಲ ನನ್ನ ಬದುಕಲ್ಲಿ ಆಡಿದ್ಯಮ್ಮ. ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲಮ್ಮ. ನನ್ನ ಕನ್ಸಲ್ಲಿ ಕೂಡ ಅನ್ಕೊಳ್ದೆ ಇರೋ, ಸಾಧ್ಯ ಆಗದೆ ಇರೋ ಇಷ್ಟು ದೊಡ್ಡ ಕೆಲ್ಸನ ನೀನ್ ನನಗೆ ನಳನ್ ಸರ್ ಮೂಲಕ ಮಾಡಿಸ್ತಿದೀಯ. ನನ್ನಿಂದ ಆಗಲ್ಲ ಅನ್ನೋರು ಹೇಡಿಗಳು, ಮಾಡ್ತೀನಿ ಅನ್ನೋರು ಧೈರ್ಯ ಇರೋರು. ನಾನೇ ಯುದ್ಧದಲ್ಲಿ ಸಾಧನೆ ಮಾಡಿ ನನ್ನ ಅಕ್ಕನಿಗೂ ಅವಳ ಹೋಟೆಲ್ ಬೆಳಿತಿರೋ ಮಗುಗೂ ನ್ಯಾಯ ಕೊಡಿಸ್ಬೇಕು. ಒಬ್ಬ ಒಳ್ಳೆ ವ್ಯಕ್ತಿನ ಜೊತೆಯಾಗಿ ನೀನ್ ನನ್ನ ಕಳ್ಸಿದ್ಯಾ. ಇದೇ ರೀತಿ ಕೊನೆವರೆಗೂ ನೀನ್ ನನ್ನ ಜೊತೆಲಿದ್ದು ನನ್ನ ನಡೆಸಿ ನನ್ನ ಹೋರಾಟಕ್ಕೆ ಗೆಲುವನ್ನು ಕೊಡ್ಸು ತಾಯಿ. ಕಲ್ಯಾಣಿ, ಎರಡು ಕಲ್ಯಾಣಿ, ಏನಾಯ್ತೆ? ಏನಾಯ್ತೆ? ನಿನ್ನೆ ನೈಟ್ ಊರೇ ಮುಳುಗೋಯ್ತು ಅನ್ನೋ ಹಾಗೆ ಅಷ್ಟು ಅಳ್ತಾ ಕೂತ್ಕೊಂಡಿದ್ದೆ, ಈಗ ಇಷ್ಟೊಂದು ಖುಷಿಯಿಂದ ಇದೆಯಾ? ನಳನ್ ಸರ್ನ ಮೀಟ್ ಮಾಡಿ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ಅವ್ರು ಮೊದ್ಲು ಸ್ವಲ್ಪ ಕೋಪ ಮಾಡ್ಕೊಂಡ್ರು, ಆಮೇಲೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾನ್ ಮಾಡಿದ್ ಸರಿ ಅಂತ ನನ್ನ ಕ್ಷಮಿಸಿದ್ರು. ಹೇಯ್, ನಿಜಾನೇ ಹೇಳ್ತಿದ್ಯಾ? ಹೌದು ಕಣೆ, ಅವ್ರು ನನ್ನ ಕ್ಷಮಿಸಿದ್ರು. ನನ್ನ ನಂಬಿಕೆ ದ್ರೋಹಿ ಅಂತ ಹೇಳಿದ ಮಾತನ್ ಕೂಡ ಅವ್ರು ವಾಪಸ್ ತಗೊಂಡ್ರು. ಇವಾಗ ನಾನು ನೆಮ್ಮದಿಯಾಗಿ ಉಸಿರಾಡ್ಬೋದು ಕಣೆ. ಪರಿ, ನಿಜ ಹೇಳ್ತಿದೀನಿ, ನಾನಂತೂ ಇಂಥ ಕೆಲ್ಸ ಏನಾದ್ರೂ ಮಾಡಿದ್ರೆ ಇಷ್ಟೊತ್ತಿಗೆ ಈ ಊರನ್ನ ಖಾಲಿ ಮಾಡಿ ಓಡ್ ಹೋಗಿರ್ತಿದ್ದೆ. ಆದ್ರೆ ನೀನು ನಿನ್ ಮನಸ್ಸಾಕ್ಷಿಗೆ ಉತ್ತರ ಕೊಡ್ಬೇಕು ಅಂತ ಧೈರ್ಯವಾಗಿ ಹೋಗಿ ಇಷ್ಟು ದೊಡ್ಡ ಪ್ರಾಬ್ಲಮ್ಗೆ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಗೆದ್ದು ಬಂದಿದ್ಯಲ್ಲ. ರಿಯಲಿ ಗ್ರೇಟ್. ನನ್ನಿಂದ ನಂಬೋಕೆ ಆಗ್ತಿಲ್ಲ ಕಣೆ. ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ, ಅವಾಗ್ಲೇ ನಂಬೋಕಾಗದೆ ಇರೋ ಘಟನೆ ಎಲ್ಲ ನಡೆಯೋದು. ಈಗ ನನ್ ಬದುಕು ಅನ್ಕೊಳ್ದೆ ಇರೋ ಹಾಗೆ ಬದಲಾಗಿದೆ. ನಾಳೆಯಿಂದ ನಂದು ಬೇರೆ ಅವತಾರ ಕಣೆ. ಬೇರೆ ಅವತಾರ ಅಂದ್ರೆ? ಆ ಸರೋಜ ದೇವಿ ಸೊಕ್ ಮುರಿಯೋದಕ್ಕೆ, ದೇವಿಗ್ ನ್ಯಾಯ ಕೊಡ್ಸೋದಕ್ಕೆ ನಳನ್ ಸರ್ ನನಗೆ ಒಂದ್ ದೊಡ್ಡ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನೀನ್ ಹೇಳ್ತಿರೋದ್ ನಿಜನಾ? ಹೀಗೆಲ್ಲ ಆಗತ್ತಾ? ಕಲ್ಯಾಣಿ, ಇವತ್ತಿನವರೆಗೂ ನನ್ನ ಅಕ್ಕನ ಜೀವನನ ಸರಿ ಮಾಡೋಕೆ ನನ್ನ ಈ ಹೋರಾಟದಲ್ಲಿ ನೀನ್ ನನಗೆ ತುಂಬಾ ಸಪೋರ್ಟ್ ಆಗಿದೆ. ಇನ್ಮೇಲ್ ಕೂಡ ನಾನು ಮಾಡೋ ಹೋರಾಟದಲ್ಲೂ ನೀನ್ ನನ್ನ ಜೊತೆಯಾಗಿ ಸಪೋರ್ಟ್ ಆಗಿರ್ಬೇಕು. ಪ್ಲೀಸ್ ಕಣೆ. ಇರ್ತೀನಿ ಪರಿ. ನೀನ್ ಮಾಡ್ತಿರೋ ಈ ನ್ಯಾಯವಾದ ಹೋರಾಟದಲ್ಲಿ ನನ್ ಸಪೋರ್ಟ್ ಅಂತೂ ಖಂಡಿತ ಇರತ್ತೆ. ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ, ಯಾಕಂದ್ರೆ ನೀನಂದ್ರೆ ನನ್ಗೆ ಅಷ್ಟಿಷ್ಟ. ಥ್ಯಾಂಕ್ ಯು ಕಲ್ಯಾಣಿ. ಥ್ಯಾಂಕ್ ಯು ಕಣೆ. ದೇವಿ
ಗಾಯತ್ರಿ ಬದುಕನ್ನ ನಾಶ ಮಾಡಿ ಹೊಟ್ಟೆಲಿರೋ ಮಗುನ ಸಾಯಿಸಕ್ ನೋಡ್ದ ಚೂರು ಕರುಣೆ ಇಲ್ದೇ ಇರೋ ಸರೋಜಾ ದೇವಿನ ನಾನ್ ಸುಮ್ನೆ ಬಿಡಲ್ಲ ಸರ್. ನಾನ್ ಪ್ರತಿಕಾರ ತಗೊಳ್ತೀನಿ.